ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮೂರಲ್ಲಿ ನಡೆಯುವಂತಹ, ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಹಾಕಿದ್ದೆ, ವೀರಭದ್ರ ಸ್ವಾಮಿ ದೇವಸ್ಥಾನದ ಪವಾಡಗಳದ್ದು ಅಂತ. ಸೊ ಅದೇ ದೇವರದ್ದು ಹಬ್ಬ ನಡೀತಿದೆ. ತೋರಿಸ್ತೀನಿ ಕಂಪ್ಲೀಟ್ ಪ್ರಿಪ್ರೇಷನ್ಸಿಂದ ಹಿಡಿದು ಲಾಸ್ಟ್ ಕೊಂಡ ತುಳಿಯೋವರೆಗೂ ನಾನು ಪ್ರತಿಯೊಂದೂ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು 20 ಜನ ಆದರೆ ಆಲ್ಮೋಸ್ಟ್ 1K ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಪ್ಲೀಸ್ ಎಲ್ಲರೂ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾವು ಇವಾಗ ಬ್ಯಾಂಗ್ಳೂರಿಂದ ಊರಿಗೆ ಹೊರಡ್ತಾ ಇದ್ದೀವಿ. ಸೊ ಟೈಮ್ ಆಗಿತ್ತು ಅಂತ ತುಂಬ ಅರ್ಜೆಂಟಲ್ಲಿ ಹೋಗ್ತಾ ಇದ್ವಿ. ಟಿಫನ್ ಕೂಡ ಮಾಡಿಲ್ಲ. ಸೊ ಇವಾಗ ಆಲ್ರೆಡಿ ವಾಟರ್ ಸ್ಕೇರ್ಸಿಟಿ ಇರೋದ್ರಿಂದ, ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇದ್ದಿದ್ದರಿಂದ ಕೆಲಸ ಎಲ್ಲ ಲೇಟ್ ಆಯಿತು, ಹೋಗೋದು ಕೂಡ ಲೇಟ್ ಆಯಿತು. ಆನ್ ದ ವೇಯಲ್ಲೇ ತಟ್ಟೆ ಇಡ್ಲಿಯನ್ನು ತಿಂದ್ಬಿಟ್ಟು ಸೊ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಟಿಫನ್ ಮಾಡದೇ ಇದ್ದರೆ ತಲೆಯೆಲ್ಲ ಗಿಟ್ಟೋಗ್ಬಿಡುತ್ತೆ ಹೊಟ್ಟೆ ಹಸಿಗೆ. ಸೊ ಫಸ್ಟ್ ಟಿಫನ್ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಿ ನಂತರ ನಾವು ಊರಿಗೆ ಹೊರಟ್ವಿ. ನೆಕ್ಸ್ಟಿಗೆ ನಾವು ಊರಿಗೆ ರೀಚ್ ಆದ್ವಿ. ಅಲ್ಲಿ ನೋಡಿದ್ವಿ ಅಡುಗೆ ಏನೇನು ಬೇಕು ಎಲ್ಲ ಥರದ ಐಟಮ್ಸನ್ನು ತಂದು ಹಾಕಿದ್ರು. ಸೊ ಪ್ರಿಪ್ರೇಷನ್ಸ್ ಮಾಡ್ತಿದ್ರು. ನೋಡಿ ಗಾಯ್ಸ್, ನನ್ನ ಫ್ರೆಂಡ್ಸ್ಗಳೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ, ಮಧ್ಯಾಹ್ನ ಆಗಿದೆ ಅಂತ. ಇದು ನೋಡಿ, ಈ ಅಂತಿತ್ತಲ್ಲ ಅದೇ ಇದು ಕರು, ತಿಂತಾ ಕೂತಿದ್ದೆ ಆರಾಮಾಗಿ. ನಡಿ ಓಯ್. ಒನ್ ಮೋರ್ ಅಡಿಷನ್ ಟು ದಿಸ್ ಫ್ಯಾಮಿಲಿ ಅಂದರೆ ಒಂದು ಚಿಕ್ಕ ಮರಿ ಹಾಕಿತ್ತು, ಗೋಟ್. ಸೊ ಅದನ್ನು ನೋಡೇ ಇರಲಿಲ್ಲ. ಸಡನ್ನಾಗಿ ನನಗೆ ಅಲ್ಲಿ ಕೂತ್ಕೊಂಡಿದ್ದಾಗ ನೋಡಿದೆ. ಅದಾದ ನಂತರ ನೆಕ್ಸ್ಟಿಗೆ ಹಬ್ಬ ಅಂದಮೇಲೆ ಊರಲ್ಲಿ ಅವರೆಕಾಳಿಂದ ಗೊಜ್ಜು ಸಾಂಬಾರೆಲ್ಲ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವರೆಕಾಳನ್ನು ಕ್ಲೀನ್ ಮಾಡ್ತಾಯಿದ್ವಿ. ಸೊ ಈ ಸಲ ಏನು ಮಾಡಿದ್ದಾರೆ ಅಂದರೆ, ಕೊಂಡ ತುಳಿಯೋಕ್ಕೆ ಲೈಕ್ ಈ ಥರ ಸಿಮೆಂಟಲ್ಲಿ ಮತ್ತು ಬ್ರಿಕ್ಸ್ನ ಯೂಸ್ ಮಾಡಿ ಕಟ್ಬಿಟ್ಟಿದ್ದಾರೆ, ಈಸಿ ಆಗುತ್ತೆ ಅಂತ. ಬಿಕಾಸ್ ಆಫ್ ದಿಸ್ ಸಮ್ಮರ್ ಸೀಸನಿಂದ ಲೈಕ್ ಪಿಂಪಲ್ಸ್ ಎಲ್ಲ ಬರ್ತಾಯಿದೆ. ಇಟ್ಸ್ ವೆರಿ ಪೇನ್ಫುಲ್. ಏನೂ ಮಾಡೋಕ್ಕಾಗಲ್ಲ. ಸಮ್ಮರ್ ಅಂದಮೇಲೆ ವಿ ಹ್ಯಾವ್ ಟು ಅಡ್ಜಸ್ಟ್. ಮಧ್ಯಾಹ್ನ ಆಗಿತ್ತು, ಹಾಗೆ ಐಸ್ ಕ್ರೀಮ್ ತೊಗೊಂಡು ಮಾರಕ್ಕೆ ಬಂದಿದ್ರು. ಸೊ ನನಗೆ ಇದನ್ನು ನೋಡಿದಾಗ ಏನು ನೆನಪಾಯಿತು ಅಂದರೆ, ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಗ್ಲಾಸ್ ಬಾಟಲ್ ಅಥವಾ ಪ್ಲಾಸ್ಟಿಕ್ ಏನಾದರೂ ಕೊಟ್ಟರೆ ಟ್ಯೂಬ್ ಐಸ್ ಕೊಡೋರು. ಸೊ ಅದು ನೆನಪಾಯಿತು. ಇವಾಗೂ ಈ ಥರ ಎಲ್ಲ ಹಳ್ಳಿಗಳಲ್ಲಿ ಇನ್ನೂ ಬರ್ತಾರೆ. ನಾವು ಬ್ಯಾಂಗ್ಳೂರು ಸಿಟಿಲಿ ಅಂದರೆ ಲೈಕ್ ಅಂಗಡಿಗಳಿಗೆ ಹೋಗ್ಬಿಟ್ಟು ನಮ್ಗೆ ಯಾವ ಥರ ಬೇಕು ಫ್ಲೇವರ್ಸ್ ಎಲ್ಲ ತೊಗೊಂಡು ತಿಂತೀವಿ. ಸೊ ಚೆನ್ನಾಗಿರುತ್ತಲ್ಲ, ಒಂಥರ ಮೆಮೊರೀಸ್. ಗೈಸ್, ಸಾಯಂಕಾಲ ನೋಡಬೇಕು, ಸಖತ್ ಮಸ್ತಾಗಿರುತ್ತೆ. ಸೊ ಐ ಆಮ್ ಈಗರ್ಲಿ ವೇಟಿಂಗ್ ಟು ಸಿ ದಟ್. ತುಂಬ ಎಕ್ಸೈಟ್ ಆಗಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಈ ವರ್ಷದ ಹಬ್ಬ ನನಗೆ ತುಂಬ ಸ್ಪೆಷಲ್. ಊರಹಬ್ಬ ನನಗೆ ಈ ವರ್ಷ ತುಂಬ ಸ್ಪೆಷಲ್ ಆಗಿದೆ. ಏನಕ್ಕೆ ಅಂದರೆ, ಲಾಸ್ಟ್ ಇಯರ್ ಇದೇ ಪ್ಲೇಸಲ್ಲಿ ನನ್ನ ಆ ಸ್ಪಾಟ್ನ ತೋರಿಸ್ತೀನಿ. ಅದೇ ಜಾಗದಲ್ಲಿ ನಾನೊಂದು ಅಂದ್ಕೊಂಡು ಹೋಗಿದ್ದೆ. ಸೊ ನಾನು ನೆಕ್ಸ್ಟ್ ವರ್ಷ ಬರೋಷ್ಟರಲ್ಲಿ ಅದು ನನಗೆ ಸಿಕ್ಕಿರಬೇಕು ಅಂತ. ಸೊ ಫೈನಲಿ ನನಗೆ ಅದು ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಈ ವರ್ಷ ಎನಿ ಕಾಸ್ಟ್ ಹೋಗಲೇಬೇಕು ಅಂತ ಅಂದ್ಬಿಟ್ಟು, ಏನಾದರೂ ಪ್ರಾಬ್ಲಮ್ ಆಗಲಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ನಾನು ಲಾಸ್ಟ್ ಇಯರ್ ಮುಗಿದ ತಕ್ಷಣ ಅನ್ಕೊತಿದ್ದೆ ಮತ್ತು ನೆಕ್ಸ್ಟ್ ವರ್ಷ ಯಾವಾಗಾಗುತ್ತೆ, ನೆಕ್ಸ್ಟ್ ವರ್ಷ ಯಾವಾಗ ಬರ್ತೀನಿ ಅಂತ. ಸೊ ಫೈನಲಿ ಬಂದಿದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಇಷ್ಟೇ ರೀಸನ್. ನಾನು ಹೇಳಿದ್ನಲ್ಲ, ನಾನು ಏನೋ ಒಂದು ಅಂದ್ಕೊಂಡು ಹೋಗಿದ್ದೆ. ಸೊ ಯಾರ್ಯಾರಿಗೂ ಏನೇನೋ ಮಿರಾಕಲ್ಸ್ ನಡೆಯೋ ಬದಲು ನನ್ನ ಲೈಫಲ್ಲೇ ನಡೆದಿದೆ ಇದು. ಸೊ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಯಾರ್ದನ್ನೋ ಕೇಳಿ ಓಕೆ ಅಂತೆ ಕಂತೆ ಅವೆಲ್ಲ ಬೇಡ, ನನಗೆ ರಿಯಲ್ಲಾಗಿ ನಡೆದಿದೆ. ಸೊ ಅದನ್ನು ಶೇರ್ ಮಾಡಿಕೊಂಡ್ರೆ ನಿಮಗೂ ನಂಬಿಕೆ ಬರುತ್ತೆ. ಸೊ ಲಿಟ್ರಲಿ ನಾನು ಕೇಳಿಕ್ಕಿಂತ ಜಾಸ್ತಿನೇ ಸಿಕ್ಕಿದೆ, ಅದಂತೂ ಖಂಡಿತ. ನಾನು ಕೇಳ್ಕೊಂಡು ಹೋಗಿದ್ದು ಒಂದು, ಅದಕ್ಕಿಂತ ಜಾಸ್ತಿದು ನನಗೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಅದಕ್ಕೋಸ್ಕರನೇ ಈ ವರ್ಷ ಏನೇ ಆಗಲಿ ಬರಲೇಬೇಕು ಅಂದ್ಬಿಟ್ಟು ಬಂದಿದ್ದಾಯಿತು. ಸೊ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಹೋಗ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಎಲ್ಲ ಲೈಕ್ ಕಂಪ್ಲೀಟ್ ನೈಟಿಂದ ಡೇವರೆಗೂ ಏನೇನಿರುತ್ತೋ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವರ್ಷ ನನಗೂ ಸ್ಪೆಷಲ್. ಸೊ ಯೂಟ್ಯೂಬಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಇನ್ನೂ ಒಂದು ಸ್ಪೆಷಲ್ ನನಗೆ. ಲಾಸ್ಟ್ ಇಯರ್ ಇದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಸೊ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ. ಇದೇ ಸ್ಪಾಟಲ್ಲಿ ನಾನು ವಿಶ್ ಮಾಡ್ಕೊಂಡು ಹೋಗಿದ್ದಿತ್ತು. ನೈಟ್ ಅಡುಗೆಗೆ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊತಾ ಇದ್ರು. ಸೊ ಈ ಸಲ ವೆರೈಟೀಸ್ ಏನೇನಪ್ಪ ಇತ್ತು ಅಂದರೆ, ಅವರೆಕಾಳು ಗೊಜ್ಜು, ನುಗ್ಗೆಕಾಯಿ ಸಾಂಬಾರ್, ರೈಸ್, ಹೆಸರುಬೇಳೆ, ಪಾಪಡ್, ಪಿಕಲ್ ಆ್ಯಂಡ್ ಸಾಲ್ಟ್ ಆ್ಯಂಡ್ ಪಾಯಸ, ಬೂಂದಿ ಇಷ್ಟು ಮಾಡಿಸಿದ್ರು. ಸೊ ದಿಸ್ ವಾಸ್ ಅ ಸ್ಪೆಷಲ್. ನಾವು ನೆಕ್ಸ್ಟಿಗೆ ಕಾಡು ಒಳಗಡೆ ಒಂದು ದೇವಸ್ಥಾನ ಮಾಡೋದಕ್ಕೆ ದೇವರು ಲೈಕ್ ಒಂದು ಪಾಯಿಂಟ್ ಮಾಡಿ ತೋರಿಸಿತ್ತು, ಹೆಣ್ಣು ದೇವಸ್ಥಾನ ಮಾಡಬೇಕು ಅಂತ. ಸೊ ಅಲ್ಲಿ ನೋಡ್ಕೊಂಬರೋಕ್ಕೆ ಹೋಗ್ತಾ ಇದ್ವಿ.
ನಾವಿವಾಗ ದೇವಸ್ಥಾನ ಹೇಗೆ ಕಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ನೋಡುವ ಬನ್ನಿ. ನಮ್ಮ ಅಕ್ಕವರು ಇವಾಗ ಬಂದಿದ್ದಾರೆ ಬೆಂಗಳೂರಿಂದ ಹಬ್ಬಕ್ಕೆ ಅಂತ. ಬಸ್ಸಲ್ಲಿ ಫ್ರೀ ಬಸ್, ಉಚಿತ ಬಸ್ ಮಹಿಳೆಯರಿಗಾಗಿ. ಅಲ್ಲಿಂದ ಬಂದು ಆಟೋ ಹತ್ಕೊಂಡು ಬಂದೆ. ಈಗ ಜಸ್ಟ್ ಲ್ಯಾಂಡ್ ಆಗಿದ್ದಾರೆ ಇವಾಗ ನಮ್ಮೂರಿಗೆ. ಸೊ ಬಂದಿದ ತಕ್ಷಣ ಹೊಸ ದೇವಸ್ಥಾನ ಹೇಗಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀವಿ ಬನ್ನಿ. ನೆಕ್ಸ್ಟ್ ಇಯರಿಂದ ಊರಹಬ್ಬ ಆಗಿ ನೆಕ್ಸ್ಟ್ ದಿನವೇ ನಾನ್ ವೆಜ್ ಇರುತ್ತೆ. ಸೊ ಈ ದೇವ್ರಿಗೆ ಮಾಡ್ತಾರೆ ಗೈಸ್. ಇಲ್ಲೇ ದೇವ್ರು ಬಂದ್ಬಿಟ್ಟು ತೋರಿಸಿದ್ದು ದೇವಸ್ಥಾನ ಕಟ್ಟಬೇಕು ಅಂತ. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನನ ಕಟ್ತಾ ಇದ್ದಾರೆ. ಚಿಕ್ಕದಾಗಿ ಕಟ್ತಾ ಇದ್ದಾರೆ ಇವಾಗ. ಸೊ ನೆಕ್ಸ್ಟ್ ಇಯರು ಇದು ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ. ಸೊ ಹಬ್ಬ ಆಗಿದ್ದು ನೆಕ್ಸ್ಟ್ ದಿನವೇ ನಾನ್ ವೆಜ್ ಊಟ ಇರುತ್ತೆ. ನಮ್ಮೂರು ಕಾಡು ಪಕ್ಕ ಅಂತ ಹೇಳಿದ್ನಲ್ಲ, ನೋಡಿ ಕಾಡು ಪಕ್ಕ ಹೆಂಗಿದೆ. ಕಾಡೆಲ್ಲ ಲೈಕ್ ಡ್ರೈ ಆಗಿಬಿಟ್ಟಿದೆ ಸಮ್ಮರ್ ಸೀಸನ್ ಆಗಿರೋದ್ರಿಂದ. ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ಹಳೇ ಕಾಲದ ಬೇಸಿಕ್ ಸೆಟ್ ಮೊಬೈಲಲ್ಲಿ ಗೇಮ್ ಆಡ್ಕೊಂಡು ಕೂತಿದ್ದಾಳೆ ನಮ್ಮ ಅಕ್ಕ. ಒಂಥರ ಡಿಫ್ರೆಂಟಾಗಿ ಇರುತ್ತಲ್ಲ ಈ ಫೀಲು. ನನಗೆ ಇವಾಗ ಟಚ್ ಸ್ಕ್ರೀನಲ್ಲೆಲ್ಲ ಯೂಸ್ ಮಾಡಿ ಬೇಸಿಕ್ ಸೆಟ್ ಮರ್ತೇ ಹೋಗಿದೆ. ಇಲ್ಲಿ ನೋಡಿ ಕೋಳಿಗೆ ಅಂತ ಒಂದು ಪುಟಾಣಿ ಮನೆಯನ್ನು ಕೂಡ ಕಟ್ಟಿದ್ದಾರೆ. ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಬಂತು. ಸೊ ನೈಟ್ಗೋಸ್ಕರ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ. ಎಕ್ಸೈಟ್ ಆಗಿದೆ. 1 ಇಯರ್ ವೆಯ್ಟ್ ಮಾಡಿದ್ದೆ ನಾನು ಈ ಡೇಗೋಸ್ಕರ. ಸೊ ತುಂಬ ಖುಷಿ ಆಗ್ತಾಯಿತ್ತು. ಗೈಸ್ ನಿಮಗೂ ಕೂಡ ಲೈಕ್ ಮೆರವಣಿಗೆ ಅದೆಲ್ಲ ಲೈಕ್ ಕಂಪ್ಲೀಟಾಗಿ ಒಂದೇ ವಿಡಿಯೋಲಿ ತೋರಿಸ್ಬೇಕನ್ನೋದು ನನಗೆ ಒಂದು ಆಸೆ ಇದೆ. ಸೊ ಇದರಲ್ಲಿ ಹಾಕಿದ್ರೆ ಅರ್ಧ ಆಗುತ್ತೆ ಮತ್ತು ತುಂಬ ಲೆಂತ್ ಇರೋದ್ರಿಂದ ಇದರಲ್ಲಿ ಅರ್ಧ ಇನ್ನೊಂದು ವಿಡಿಯೋಲಿ ಅರ್ಧ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ 1 more ವಿಡಿಯೋ ನಾನು ನೀಟಾಗಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ನೀವು ನೋಡ್ಬೋದು ಹೇಗೆಲ್ಲ ಸೆಲೆಬ್ರೇಷನ್ ಇರುತ್ತೆ ಅಂತ. ಇದು ಒಂದು ನಮ್ಮ ಮನೆಯ ವಿಂಡೋಯಿಂದ ಟೆಂಪಲ್ ಹೇಗೆ ಕಾಣುತ್ತೆ ಅಂತ ಒಂದು ವ್ಯೂ. So guys, please subscribe to my channel and thank you so much for watching my video. Like, share, subscribe, don't forget. So ನಾನು ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. 1 more ವಿಡಿಯೋಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು so much for watching my video. Bye.